ಹಾಯ್, ಇದು ಫ್ರೈಡೇ ಈವ್ನಿಂಗ್ ವ್ಲಾಗ. ಆಮೇಲೆ ನಂಗೆ ಇತ್ತೀಚೆಗೆ ಯಾರೋ ಮೇಕಪ್ ವಿಡಿಯೋ ಹಾಕಕ್ಕ ಅಂತ ಕೇಳಿದ್ರಿ. ನನಗೆ ಮೇಕಪ್ ಅಂದ್ರೆ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಲಿಪ್ಸ್ಟಿಕ್, ಕಾಜಲ್ ಅಷ್ಟೇ. ಮೇಕಪ್ ಗಿಂತ ಜಾಸ್ತಿ ನನಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಂದ್ರೆ ಬಹಳ ಇಷ್ಟ ಆಗ್ತದ. ಸ್ಕಿನ್ ಕೇರಿಗೆ ನಾನು ಟೋನರ್, ಸೆರಮ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಆಮೇಲೆ ನಾನು ಸ್ಕಿನ್ ಕೇರ್ ನ 2 ಸಲ ಮಾಡ್ಕೊಳ್ಳೋದು. ಬೆಳಗ್ಗೆ ಒಂದ್ಸಲ, ಆಮೇಲೆ ರಾತ್ರಿ ಮಲ್ಗಕ್ಕಿಂತ ಮೊದ್ಲು ಒಂದ್ಸಲ. ಇತ್ತೀಚೆಗೆ ಸ್ವಲ್ಪ ಎನರ್ಜಿ ಕಮ್ಮಿ ಇರೋದ್ರಿಂದ ಒಂದೊಂದ್ಸಲ ಸ್ಕಿಪ್ ಮಾಡ್ತೀನಿ. ಆದ್ರೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತಪ್ಸಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ 2 ಸಲ ಮಾಡ್ಕೊಳಕ. ಆಮೇಲೆ ನಿನ್ನೆ ವಿನಯ್ ಊರಿಂದ ಬಂದಿಂದೆ ಹೇಳಿದ್ರ ನಾಳೆಗೆ ಡಿನ್ನರಿಗೆ ಹೊರಗೆ ಹೋಗಮ್ಮು ಅಂತ ಹೇಳಿ. ಅದಕ್ಕಿಂತ ಮೊದ್ಲ ಕಾಸ್ಕೋ ಒಳಗ ಸ್ವಲ್ಪ ಗ್ರಾಸರಿ ತಗೊಂಡು ಆಮೇಲೆ ಊಟಕ್ಕೆ ಹೋಗಮ್ ಅನ್ಕೊಂಡಿದ್ವಿ. ಕಾಸ್ಕೋನ್ಯಾಗ ಹೋದ ತಕ್ಷಣ ಎಂಟ್ರಿ ಆದ ತಕ್ಷಣ ಫಸ್ಟ್ ನಮ್ದು ಮೆಂಬರ್ಶಿಪ್ ಇರುತ್ತಲ್ಲ, ಅದನ್ನ ಸ್ಕ್ಯಾನ್ ಮಾಡ್ಬೇಕು. ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಜ್ಯುವೆಲರಿದು ಒಂದ್ ಸೆಟಪ್ ಇಟ್ಟಿರ್ತಾರ. ಒಂದ್ ಚಿಕ್ಕದಿರತ್ತಿಲ್ಲ ಅದ್ ನೋಡ್ರಿ, ಗೋಲ್ಡ್ ಬಾರ್, ಆಮೇಲೆ ಒಂದ್ ಸ್ವಲ್ಪ ನೆಕ್ಲೆಸ್, ರಿಂಗ್, ಇವೆಲ್ಲ ಡೈಮಂಡ್ಸ್ ಅವೆಲ್ಲ ಇಟ್ಟಿರ್ತಾರ. ನಾವು ಹೋದ ತಕ್ಷಣ ಒಂದ್ ರೌಂಡ್ ಯಾವಾಗ್ಲೂ ಚೆಕ್ ಮಾಡ್ತೀನಿ. ಬ್ರೇಸ್ಲೆಟ್ಸ್ ಎಲ್ಲ ಇರುತ್ತೆ. ಆಮೇಲೆ ಗೋಲ್ಡ್ ಪ್ರೈಸ್ ಕಮ್ಮಿ ಆಗ್ಯದ ಅಂತ ಹೇಳಿ ಒಂದಿಷ್ಟು ರೀಲ್ಸ್ ನೋಡಿದ್ನೆ, ಹಂಗಾಗಿ ಹೋಗಿ ಚೆಕ್ ಮಾಡಿದೆ. ಆಮೇಲೆ ನೋಡಿದ್ರೆ ಇಂಡಿಯನ್ ಪ್ರೈಸ್ ಗಿಂತ ಇದು ಯಾಕೋ ಜಾಸ್ತಿ ಅದಲ್ಲ ಅಂತ ಅನಿಸ್ತು. ಆದ್ರ ವಿನಯ್ ಅಂದ್ರು ಇದು ಗೋಲ್ಡ್ ಬಾರ್ ಅದಲ್ಲ, ಹಂಗಾಗಿ ಬಾರ್ ಮತ್ತೆ 24 ಕ್ಯಾರೆಟ್ ಗೋಲ್ಡ್ ಇಂದು ಪ್ರೈಸ್ ಡಿಫ್ರೆನ್ಸ್ ಇರುತ್ತಾ ಅಂತ ಅಂದ್ರಪ್ಪ. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಜಸ್ಟ್ ನೋಡ್ಕೊಂಡು ಅಲ್ಲಿಂದ ನಮ್ದು ಗ್ರಾಸರಿ ಶಾಪಿಂಗ್ ಶುರು ಮಾಡಿದ್ವಿ. ಆಮೇಲೆ ಇದು ನೋಡ್ರಿ, ಇದು ಫ್ರೀಜರ್ ಸೆಕ್ಷನ್. ಫುಲ್ ದೊಡ್ಡ ದೊಡ್ಡ ಫ್ರಿಡ್ಜ್ ಇರುತ್ತೆ. ಇದ್ರೊಳಗ ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಚಿಕನ್, ನಾನ್ ವೆಜ್ ಎಲ್ಲ ಇರುತ್ತ. ನನಗ ಬ್ರಾಕೊಲಿ ಬೇಕಾಗಿತ್ತು, ಹಂಗಾಗಿ ಒಂದ್ ಪ್ಯಾಕೆಟ್ ಬ್ರಾಕೊಲಿ ತಗೊಂಡೆ. ನಾನೇನು ಗ್ರಾಸರಿ ಶಾಪಿಂಗ್ ಮಾಡಕತ್ರ ಇವ್ರಿಬ್ರು ಕೂಡಿ ಇಲ್ಲಿ ಶೂಸ್ ಚೆಕ್ ಮಾಡಕತ್ತಾರ. ಈ ಕಾಸ್ಕೋನ್ಯಾಗ ಒಂದೊಂದ್ಸಲ ಬ್ರಾಂಡೆಡ್ ಶೂಸ್ ಎಲ್ಲ ಚಲೋ ರೇಟಿಗೆ ಇಟ್ಟಿರ್ತಾರ. ನನ್ಯಾಗ ಸ್ಕೆಚರ್ ಶೂಸ್ ಚಲೋ ಪ್ರೈಸ್ಗೆ ಸಿಕ್ತು. ಇನ್ ಸ್ಕೂಲ್ ಚಾಲು ಆದ್ರೂ ಬರುತ್ತಂತ ಹೇಳಿ ತಗೊಂಡ್ವಿ. ಆಮೇಲೆ ಅಕ್ಕಿನ ಸಲುವಾಗಿ ಒಂಚೂರು ಮೆಡಿಸಿನ್ಸ್ ಎಲ್ಲ ತಗೊಳೋದಿತ್ತು, ಅದನ್ನು ತಗೊಂಡು ಗ್ರಾಸರಿ ಶಾಪಿಂಗ್ ಏನೋ ಮುಗಿಸ್ಕೊಂಡು ನಮ್ ಫೇವ್ರೆಟ್ ಥಾಯ್ ರೂಮ್ ಗ್ರ್ಯಾಂಡ್ ಬಂದಿವ್ ನೋಡ್ರಿ. ಇಲ್ಲಿ ಫುಡ್ ನಮ್ 3 ಜನಕ್ಕೂ ಇಷ್ಟ ಆಗ್ತದ. ಅನನ್ಯ ಏನೋ ತನಗ್ ಬೇಕಾಗಿದ್ದು ಆರ್ಡರ್ ಮಾಡತ್ತಿದ್ಲು. ಆಮೇಲೆ ನಾವು ಇದನ್ನ ಹೊಸಾದಂತ ಮೆನು ಒಳಗ ಫ್ರೆಶ್ ಸ್ಯಾಲಡ್ ರೋಲ್ಸ್ ಅಂತ ಹೇಳಿತ್ತ, ಅದನ್ನ ಆರ್ಡರ್ ಮಾಡಿದ್ವಿ. ವಿನಯ್ಗ ನನಗರ ಭಾರಿ ಇಷ್ಟ ಆಯ್ತು. ಆಮೇಲೆ ಇಲ್ಲ ನನ್ನೇನ್ ನೋಡ್ರಿ ಎಷ್ಟು ಎಂಜಾಯ್ ಮಾಡ್ಕೊಂಡ್ ತಿನ್ನಕತ್ತಾಳ. ಆಕಿಗೆ ಈ ಥಾಯ್ ಫುಡ್ ಅಂದ್ರ ಭಾರಿ ಇಷ್ಟ ಆಗ್ತದ. ಯಾವಾಗಾರ ರೆಸ್ಟೋರೆಂಟ್ ಅಂದ ತಕ್ಷಣ ಒಂದು ಪಿಜ್ಜಾ ಕೇಳ್ತಾಳ, ಅದನ್ ಬಿಟ್ರೆ ಈ ಥಾಯ್ ಫುಡ್ ಕೇಳ್ತಾಳ. ಇಷ್ಟಪಟ್ಟು ತಿಂತಾಳ. ಬಂದ ತಕ್ಷಣ ಲಾಸ್ಟಿಗೆ ಅವ್ರಿಬ್ರು ಸ್ವೀಟ್ ತಿನ್ಬೇಕಂತ ಹೇಳಿ ಚೀಸ್ ಕೇಕ್ ಆರ್ಡರ್ ಮಾಡ್ಕೊಂಡಿದ್ರ. ಆದ್ರೆ ನಾನ್ ಮಾತ್ರ ಸೂಪು, ವೆಜಿಟೇಬಲ್ಸ್ ತಿನ್ಕೊಂಡೆ ಎಂಜಾಯ್ ಮಾಡಿದೆ.